ನಾಡಿನ ಜನತೆಯಲ್ಲಿ ವೈಜ್ಞಾನಿಕ ಮನೋಭಾವವನ್ನು ಬಿತ್ತುವುದು ಮತ್ತು ಬೆಳೆಸುವುದು, ಮೌಢ್ಯದ ವಿಚಾರಗಳನ್ನು ಕುರಿತು ಮೌಢ್ಯವನ್ನು ಹೋಗಲಾಡಿಸಿ ಹೊಸ ಮನಸ್ಥಿತಿಗಳನ್ನು ಅಂದರೆ ವೈಚಾರಿಕ ಮತ್ತು ವೈಜ್ಞಾನಿಕ ಭಾವನೆಗಳನ್ನು ವಿಸ್ತರಿಸುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಜೊತೆಯಾಗಿದ್ದಾರೆ ಶ್ರೀಯುತ ಡಾಕ್ಟರ್ HKS ಸ್ವಾಮಿಗಳು. ಶ್ರೀಯುತರು ಹಿರಿಯರು, ಪ್ರಾಜ್ಞರಾದಂಥವರು, ವಿಶೇಷವಾಗಿ ಗಾಂಧಿ ತತ್ವ ಮತ್ತು ಚಿಂತನೆಗಳನ್ನು ನಿತ್ಯ ನಿರಂತರವಾಗಿ ಅನುಸಂಧಾನ ಮಾಡಬಲ್ಲಂಥ ಪ್ರಾಜ್ಞರಾದಂಥವರು, ಚರಕ ಸಂಸ್ಕೃತಿಯನ್ನು ನಾಡಿನೆಲ್ಲೆಡೆ ವಿಸ್ತರಿಸುವ ನೆಲೆಗಟ್ಟಲ್ಲಿ ತಮ್ಮದೇ ಆದಂಥ ಕಾಣಿಕೆ ಮತ್ತು ಕೊಡುಗೆಗಳನ್ನು ಕೊಡ್ತಾ ಇರ್ತಕ್ಕಂಥವ್ರು. ಇಂಥವ್ರು ನಮ್ಮೊಂದಿಗೆ ಜೊತೆಯಾಗಿದ್ದಾರೆ. ಸರ್ ನಮಸ್ಕಾರ, ಆ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ನಮ್ಮೊಂದಿಗೆ ಮತ್ತೊಂದು ಜೊತೆಯಾಗಿದ್ದಾರೆ ಶ್ರೀಯುತ ಶ್ರೀಕುಮಾರ್ ದೇವದತ್ತ ಸರ್. ಶ್ರೀಯುತರು ಆಧ್ಯಾತ್ಮಿಕ ಚಿಂತಕರು, ಜೊತೆಗೆ ಪ್ರಗತಿಪರವಾದಂಥ ವಿಚಾರಧಾರೆಗಳನ್ನು ಜನರೊಂದಿಗೆ ಅನುಸಂಧಾನ ಮಾಡಬಲ್ಲಂಥ ಪ್ರಾಜ್ಞರು ಕೂಡ. ಸರ್ ನಮಗೂ ಕೂಡ ಆತ್ಮೀಯವಾದಂಥ ಸ್ವಾಗತ. ಹಾಗೆ ನಮ್ಮೊಂದಿಗೆ ಜೊತೆಯಾಗಿದ್ದಾರೆ ಶ್ರೀಯುತ ಡಾಕ್ಟರ್ ಮಹೇಶ್ ಸರ್ ಅವರು. ಶ್ರೀಯುತರು ರಾಜ್ಯ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕರಾದಂಥವರು, ಜೊತೆಗೆ ವಿಜ್ಞಾನದ ಶಿಕ್ಷಕರು ಕೂಡ ಹೌದು. ವಿಶೇಷ ಕುರಿತು ನಿರಂತರವಾಗಿ ಚೈತನ್ಯದಾಯಕ ಮತ್ತು ಚಟುವಟಿಕೆಗಳನ್ನು ಕೈಗೊಳ್ಳುವಂಥವರು ಶ್ರೀಯುತರು ಡಾಕ್ಟರ್ ಮಹೇಶ್ ಕರ್ಲೆಗುದ್ದು ಸರ್ ಅವರು. ತಮಗೆ ಕಾರ್ಯಕ್ರಮದ ಪರವಾಗಿ ಆತ್ಮೀಯವಾದಂಥ ಸ್ವಾಗತ ಸರ್, ನಮಸ್ಕಾರ. ಹಾಗೆ ನಮ್ಮೊಂದಿಗೆ ಜೊತೆಯಾಗಿದ್ದಾರೆ ವಿಶೇಷವಾಗಿ ಮಹಿಳಾ ಪ್ರತಿನಿಧಿಯಾದಂಥವರು, ಶಿಕ್ಷಕರು, ಸಾಹಿತಿಗಳು, ಬರಹಗಾರರಾದಂಥವರು ಗೀತಾ ಬ್ರಹ್ಮಸಾಗರ ಮೇಡಮ್ ಅವರು. ಮೇಡಮ್ ನಮಸ್ಕಾರ. ನಮಸ್ತೆ ಸರ್. ಮೇಡಮ್ ಅವರು ಕೂಡ ಅಷ್ಟೇ ವಿನೂತನವಾಗಿ ತಮ್ಮ ವಿದ್ಯಾರ್ಥಿಗಳಿಗೆ ನಾವೀನ್ಯಪೂರ್ಣವಾದಂಥ ಚಟುವಟಿಕೆಗಳ ಮೂಲಕವಾಗಿ ಶೈಕ್ಷಣಿಕ ಚಟುವಟಿಕೆಗಳನ್ನ ಹೊಸ ನೆಲೆಗಟ್ಟಿನಲ್ಲಿ ಕಟ್ಟುವ ನೆಲೆಗಟ್ಟಲ್ಲಿ ಪ್ರಯತ್ನವನ್ನು ಮಾಡ್ತಿರ್ತಕ್ಕಂಥದ್ದು. ತಮಗೂ ಕೂಡ ಆತ್ಮೀಯ ಸ್ವಾಗತವನ್ನು ಬಯಸ್ತಾರೆ. ಹಾಗೆ ನಮ್ಮೊಂದಿಗೆ ಇದ್ದಾಗಿರ್ತಕ್ಕಂಥವ್ರು ಮೆದೆಹಳ್ಳಿಯಲ್ಲಿ ಎಲ್ಲ ಜನರು ಕೂಡ ಚಿರಪರಿಚಿತರಾಗಿರ್ತಂಥವ್ರು ಶ್ರೀಯುತ RG ವಿನಾಯಕ್ ಅವರು. ಶ್ರೀಯುತರು ಚುಟುಕು ಸಾಹಿತಿಗಳಾದಂಥವ್ರು, ವೃತ್ತಿಯಲ್ಲಿ ಕಂಪ್ಯೂಟರ್ ವರ್ಕನ್ನು ಮಾಡಿದ್ರು ಕೂಡ, ತಮ್ಮದೇ ಆದಂಥ ಕಂಪ್ಯೂಟರ್ ವರ್ಕ್ ಇದ್ರು ಕೂಡ ಅದರ ಹೊರತಾಗಿ ಕೂಡ ಸಾಹಿತ್ಯ, ಕಲೆ, ಸಂಗೀತ ಇವುಗಳೆಲ್ಲದರ ಬಗ್ಗೆ ಆಸಕ್ತಿಯನ್ನು ಹೊಂದಿ ಸಾಹಿತ್ಯ, ಸಂಸ್ಕೃತಿ, ಒಳನೋಟಗಳನ್ನು ಜನರೊಂದಿಗೆ ಅನುಸಂಧಾನ ಮಾಡುವಂಥ ವ್ಯಕ್ತಿಗಳು. ಇವರೆಲ್ಲರೂ ಕೂಡ ವಿವಿಧ ಕ್ಷೇತ್ರಗಳನ್ನು ಪ್ರತಿನಿಧಿಸುವಂಥ ವ್ಯಕ್ತಿಗಳು ನಮ್ಮೊಂದಿಗೆ ಜೊತೆಯಾಗಿದ್ದಾರೆ. ಮೊದಲನೇದಾಗಿ ನಾಳೆ ವಿಶೇಷವಾಗಿ ಚಂದ್ರಗ್ರಹಣ ಕಾರ್ಯಕ್ರಮ ಚಂದ್ರಗ್ರಹಣ ಇರ್ತದೆ. ಈ ಚಂದ್ರಗ್ರಹಣ ಕುರಿತಾದಂಥ ಪ್ರಾಜ್ಞರ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕೇಳುವಂಥ ಸಮಯ ಇದೀಗ. ಸರ್ ನಮಸ್ಕಾರ. ನಾಳೆ ಚಂದ್ರಗ್ರಹಣ ಇದೆ ಸರ್. ಈ ಚಂದ್ರಗ್ರಹಣ ಕುರಿತು ತಮ್ಮ ಮೌಲಿಕವಾದಂಥ ಪ್ರತಿಕ್ರಿಯೆ ನಮ್ಮೆಲ್ಲ ಕೇಳಿಗರಿಗೆ ಮತ್ತು ಸಾಮಾಜಿಕ ಜಾಲತಾಣಗಳ ಮೂಲಕ ವೀಕ್ಷಿಸುವಂಥ ವೀಕ್ಷಕರಿಗೆ. ನಾಳೆ ಸಂಭವಿಸುವ ಚಂದ್ರಗ್ರಹಣದ ಬಗ್ಗೆ ಜನಸಾಮಾನ್ಯರಿಗೂ ಸಹ ತಿಳುವಳಿಕೆ ಮೂಡಿಸಬೇಕು ಅಂತೇಳಿ ಎಲ್ಲ ವಿಜ್ಞಾನ ಸಂಘಟನೆಗಳು ರಾಜ್ಯಾದ್ಯಂತ ಕೆಲಸ ಮಾಡ್ತಾ ಇದ್ದಾವೆ. ಅದರಲ್ಲಿ ನಾನು ಸಹ ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿಯಿಂದ ಈ ಪ್ರಚಾರ ಏನು ಕೊಡಬೇಕಾಗಿದೆ ಅಂದರೆ ವೈಜ್ಞಾನಿಕ ಅರಿವು ಮೂಡಿಸಬೇಕಾಗಿದೆ ಅಂತೇಳಿ ನಮಗೊಂದು ಜವಾಬ್ದಾರಿನ ಕೊಟ್ಟಿದ್ದಾರೆ. ಈಗ ನಾವು ಮೊನ್ನೆ ಬೆಳಗ್ಗೆ ತಾನೇ ಒಂದು ಸ್ಕೂಲಿಗೆ ಹೋಗಿದ್ದೆ ನಾನು. ಅಲ್ಲಿ ನಾಳೆ ನೀರೆಲ್ಲ ಚೇಂಜ್ ಮಾಡಬೇಕಾ ಸರ್, ಅದಕ್ಕೆ ಗರಿಕೆ ಹಾಕ್ಬೇಕಾ ಸರ್ ಅಂತ ಪ್ರಶ್ನೆ ಕೇಳೇಬಿಟ್ರು ನನಗೆ ಶಿಕ್ಷಕರು. ಅಂದರೆ ಮೊದಲೆಲ್ಲ ಹಾಗೆ ನಡೀತಿತ್ತು, ನೀರು ಚೇಂಜ್ ಮಾಡ್ತಾ ಇದ್ರು, ಹೊರಗೆ ಹೋಗ್ತಾ ಇರಲಿಲ್ಲ. ಈಗೇನಾಗಿದೆ, ಟೆಲಿಸ್ಕೋಪ್ ಬಂದಿದೆ, ಅಂತರಿಕ್ಷ ಯಾನ ಮಾಡಿಬಿಟ್ಟಿದ್ದಾರೆ, ಈಗೆಲ್ಲ ನೋಡ್ಕೊಂಡೇ ಬಂದ್ಬಿಟ್ಟಿದ್ದಾರೆ. ಚಂದ್ರ ಎಲ್ಲಿದ್ದಾನೆ, ಸೂರ್ಯ ಎಲ್ಲಿದ್ದಾನೆ, ಆ ಬೆಳಕಿನ ಏನೇನು ಬದಲಾವಣೆಗಳಾಗುತ್ತೆ ಅನ್ನೋದನ್ನ ಜನಸಾಮಾನ್ಯರಿಗೆ ತಲುಪಿಸಬೇಕು ಅಂತೇಳಿ ವಿಜ್ಞಾನದವ್ರು ಏನು ಮಾಡ್ತಾ ಇದ್ದಾರೆ. ಈಗ ಅಂದರೆ ಇದು ಒಂದು ನೈಸರ್ಗಿಕ ಪ್ರಕ್ರಿಯೆ, ಇದನ್ನ ನೋಡಿ ಅನುಭವಿಸಿ ಚೆನ್ನಾಗಿರುತ್ತೆ. ನಾಳೆ ನೋಡಿ ಧೈರ್ಯವಾಗಿ ಬರಿಗಣ್ಣಲ್ಲೇ ನೋಡ್ಬೋದು ನೀವು. ಯಾಕಂದ್ರೆ ಚಂದ್ರನ ಮೇಲೆ ಭೂಮಿಯ ನೆರಳು ಬೀಳುತ್ತೆ, ಬಣ್ಣ ಬದಲಾಗುತ್ತೆ. ಇದು ನೀವೆಲ್ಲ ಕೂತ್ಕೊಂಡು ನೋಡಿ, ಅಂದ್ರೆ ಕೌತುಕಗಳನ್ನ ವೈಜ್ಞಾನಿಕವಾಗಿ ಅರಿವು ಮೂಡಿಸ್ಬೇಕು ಅಂತೇಳಿ ಈಗ ಒಂದು ವೈಜ್ಞಾನಿಕ ತಿಳುವಳಿಕೆನ ಪ್ರಚಾರ ಮಾಡ್ತಾ ಇದ್ದಾರೆ. ಹಾಗೆ ನಾಳೆ ಎಲ್ಲರೂ ಚಂದ್ರಗ್ರಹಣ ವೀಕ್ಷಣೆ ಮಾಡ್ರಿ, ಅದನ್ನ ಏನು ಭಯ ಪಡೋಂಥದ್ದು ಏನಿಲ್ಲ. ಅದರ ವಿಕಿರಣಗಳೇನು ಮೈ ಮೇಲೆ ಬೀಳುತ್ತೆ, ಅದನ್ನ ಪ್ರಭಾವ ಬೀರುತ್ತೆ ಅನ್ನೋದು ಸಹ ನಾವು ಮಾಡ್ಕೊಂಡು ಎದುರುಗಡಾದಂಥ ಅವಶ್ಯಕತೆ ಏನಿಲ್ಲ ಅಂತೇಳಿ ವಿಜ್ಞಾನದಲ್ಲಿ ಪ್ರಚಾರ ಕೊಡ್ತಾ ಇದ್ದಾರೆ. ಆಮೇಲೆ ಕೆಲವರು ಅವತ್ತು ಆಹಾರ ಸೇವನೆ ಮಾಡಬಾರ್ದು ಅನ್ನೋ ಭಾವನೆ ಎಲ್ಲ ಇದೆ ಅಂತೇಳಿ ನರಸಿಂಹಯ್ಯನವರು ಅವತ್ತು ಮಂಡಕ್ಕಿ, ಬಾಳೆಹಣ್ಣೆಲ್ಲ ತಿಳಿಸ್ತಾ ಇದ್ರು ಅಂತೇಳಿ ಅದೇ ಸಂದರ್ಭದಲ್ಲಿ ನಾಳೆ ಕೆಲವರು ಫಲಹಾರ ಹಂಚಬೇಕು ಅಂತ ಒಂದು ಮಾಡ್ಕೊಂಡಿದ್ದಾರೆ. ಅಂದ್ರೆ ಜನಕ್ಕೆ ಏನು ಭಯ ನಿವಾರಿಸಬೇಕು ಅಂತ. ಕೆಲವರಿಗೆ ಹಳೆ ಭಾವನೆಗಳು ಇರುತ್ತೆ, ನಾವು ಅದನ್ನೆಲ್ಲ ಮಾಡ್ತಾ ಇದ್ವಲ್ಲ ಸರಿ, ಒಂದೇ ಸರಿ ಬಿಡಕ್ಕಾಗಲ್ಲ ಅಂತ. ವಿಜ್ಞಾನ ಜನಸಾಮಾನ್ಯರ ಬಳಿ ಹೋಗ್ಲಿಲ್ಲ ಅಂದ್ರೆ ಮೂಢನಂಬಿಕೆ ನಿವಾರಿಸೋದು ಬಹಳ ಕಷ್ಟ ಇದೆ. ಈಗ ಯಾವುದೇ ತಗೊಳ್ಳಿ, ವೈದ್ಯಕೀಯ ಕ್ಷೇತ್ರದಲ್ಲಿ ಬಹಳ ಬದಲಾವಣೆ ಆಗಿದೆ. ಜನಸಾಮಾನ್ಯರಿಗೆ ಹೇಳಿಲ್ಲ ಅಂದ್ರೆ ಜನ ಅದನ್ನ ಬೇರೆ ತರ ತಗೊಂತಾರೆ. ಈ ಜ್ವರ ಬಂದ್ರೆ ನಾವು ಈಗೂ ಸಹ ಅಂತರ ಕಟ್ಟೋದು ಇದನ್ನೆಲ್ಲ ಮಾಡ್ಕೊಂಡು ಜನ ಜೀವನ ಮಾಡ್ಕೊಂಡಿದ್ದಾರೆ. ಬಟ್ ಈಗ ನಾವು ಏನ್ ಮಾಡ್ತೀವಿ, ಪ್ಯಾರಾಸ್ಟಮಾಲ್ ಕೊಡ್ತೀವಿ, ಕ್ರೋಸಿನ್ ಕೊಡ್ತೀವಿ, ಔಷಧಿ ಕೊಡ್ತೀವಿ. ಈಗ ಬದಲಾವಣೆ ಸೈನ್ಸ್ ಬಂದಿರೋದ್ರಿಂದ ಹಾಗಾಗಿ ನಾಳೆ ಸೈಂಟಿಫಿಕ್ ಆಗಿ ಜನ ಯೋಚನೆ ಮಾಡಿ, ನೀರು ಜಾಸ್ತಿ ಇಲ್ಲ, ಚೆಲ್ಲಕ್ಕೂ ನೀರಿಲ್ಲ. ಈಗ ನಾನು ಅದನ್ನೇ ಮೊನ್ನೆ ಬೆಳಿಗ್ಗೆ ಹೇಳಿದೆ, ನೀರು ಎಲ್ಲಿದ್ರೆ ಚೆಲ್ಲಕ್ಕೆ, ಈಗ ನೀರೇ ಇಲ್ಲ, ಅದೇ ನೀರು ಇಟ್ಕೋಬೇಕು ನಾವೀಗ ಅಂತ. ಹಂಗಾಗಿ ವೈಜ್ಞಾನಿಕವಾಗಿ ನೋಡ್ಲಿ, ಭೂಮಿ ಚಂದ್ರನ ಮಧ್ಯೆ ಸೂರ್ಯನ ಮಧ್ಯೆ ಅಡ್ಡ ಬರೋದ್ರಿಂದ ನೆರಳು ಚಂದ್ರನ ಮೇಲೆ ಬೀಳುತ್ತೆ ಅಂತೇಳಿ ಅದನ್ನ ಚಂದ್ರಗ್ರಹಣ ಅಂತ ಕರೀತಾ ಇದ್ದಾರೆ. ಈಗ ಅದನ್ನ ನಾಳೆ ಎಲ್ಲರೂ ವೀಕ್ಷಣೆ ಮಾಡಿ ಆ ವೈಜ್ಞಾನಿಕ ಕೌತುಕಗಳನ್ನ ಅಭ್ಯಾಸ ಮಾಡಲಿ ಜನ. ಅದರಿಂದ ಯಾವುದೇ ಮೂಢನಂಬಿಕೆಗಳನ್ನ ಅಳವಡಿಸ್ಕೊಳಕ್ ಹೋಗಬೇಡಿ. ವೈಜ್ಞಾನಿಕವಾಗಿ ತಿಳ್ಕೊಂಡು ಜನ ಪರಿಸರದಲ್ಲಿ ನಡೆಯೋ ವಿಚಾರಗಳನ್ನೆಲ್ಲ ಅರ್ಥ ಮಾಡ್ಕೊಳ್ಳಿ ಅಂತೇಳಿ ನಾಳೆ ಕ್ವಿಜ್ ಸಹ ಮಾಡಿದ್ದಾರೆ, ಪ್ರೈಸು ಕೊಡ್ತಾ ಇದ್ದಾರೆ ಮಕ್ಕಳಿಗೆ. ಅದನ್ನೆಲ್ಲ ಅರ್ಥ ಮಾಡಿಸಿ ವಿಜ್ಞಾನದಲ್ಲಿ ಬೆಳವಣಿಗೆ ಮಾಡಿಸ್ತಾ ಇದ್ದಾರೆ. ಹಾಗೆ ಎಲ್ಲರೂ ಚಂದ್ರಗ್ರಹಣದ ಶುಭಾಶಯಗಳು, ಅದನ್ನ ಎಂಜಾಯ್ ಮಾಡಲಿ ಅಂತ ನಾನು ವಿಜ್ಞಾನದ ಪರವಾಗಿ ಹೇಳ್ತೇನೆ. ತಾವು ವಿಶೇಷವಾಗಿ ಜ್ಞಾನ ವಿಜ್ಞಾನ ಸಮಿತಿಯ ಇದ್ದಾವೆ, ಅವಿಲ್ದಿರಿ ಮೊಬೈಲ್ ಏನು ವರ್ಕ್ ಆಗೋದಿಲ್ಲ ಅಲ್ವಾ. ಹಾಗೇನೆ ಈ ಚಂದ್ರಗ್ರಹಣ ಅನ್ನೋದು ಕೂಡ ನಮ್ಗೆ ಉಪಗ್ರಹ ತರ. ನಿಮಗೆ ಒಂದು ಚಂದ್ರನ ಬಗ್ಗೆ ಒಂದು ಮಾತಾಡ್ತೀನಿ.
ಚಂದ್ರನೇ ಇಲ್ಲದೆ ಇದ್ದಿದ್ದರೆ ಹಗಲು ರಾತ್ರಿ ಆಗ್ತಾ ಇರಲಿಲ್ಲ. ಯಾಕಂತ ಕೇಳಿ, ಚಂದ್ರನು ಎಷ್ಟೋ ಸಾರಿ ನಮಗೆ ಈ ಸೈಂಟಿಫಿಕ್ ಎಷ್ಟು ಸುಳ್ಳು ಹೇಳಿತ್ತು ಅಂತಂದರೆ, ಸೂರ್ಯನು ಸುತ್ತು ಭೂಮಿ ಸುತ್ತಾ ಇದೆ ಅಂತ. ಆದರೆ ಮೊದಲು ಅಸ್ಟ್ರಾಲಜಿಯನ್ನು ಹೇಳಿತ್ತು 9 ಗ್ರಹಗಳಿದ್ದಾವೆ ಇಲ್ಲಿ ಅಂತ. ಸೂರ್ಯ ಕೂಡ ಒಂದು ಗ್ರಹನೇ. ಯಾಕಂದರೆ ಸಾಮಾಜಿಕ ಜಾಲತಾಣಗಳ ಮೂಲಕ ವೀಕ್ಷಿಸುವಂಥ ವೀಕ್ಷಕರಿಗೆ ಸರ್, ಇತ್ತೀಚಿನ ದಿನಮಾನಗಳಲ್ಲಿ ವೈಜ್ಞಾನಿಕ ಕ್ಷೇತ್ರದಲ್ಲಿ ಸಾಕಷ್ಟು ಬದಲಾವಣೆಗಳಿದ್ದಾವೆ. ಈ ಬದಲಾವಣೆಯ ನಿಟ್ಟಿನಲ್ಲಿ ಇತ್ತೀಚೆಗೆ ಗ್ರಹಣಗಳ ಬಗ್ಗೆ ಸಾಕಷ್ಟು ಚರ್ಚೆ ನಡೆದಿರೋ ನಿಜವಾಗಲೂ ಒಂದು ಸಂತೋಷ ಸಂಗತಿ. ಕಾರಣ ಇಲ್ಲಿ ಎಲ್ಲ ಸೇನರು ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವಂತಹ ಮೌಲಿಕ ಚಿಂತಕರೆಲ್ಲ ಸೇರ್ತಿದೆ. ನಮ್ಮ ಉದ್ದೇಶ ಗ್ರಹಣ ಬಂದಾಗ ಮೂಢನಂಬಿಕೆಗಳ ಬದಲಾಗಿ ನಮ್ಮಲ್ಲಿ ಜನಸಾಮಾನ್ಯ ಸ್ವಲ್ಪ ಮಟ್ಟಿಗೆ ಜಾಗೃತಿ ಮೂಡಿಸುವಂಥ ಉದ್ದೇಶವೇ ಇದಾಗಿದೆ. ಸಾಮಾನ್ಯವಾಗಿ ನಾವು ಗ್ರಹಣ ಅಂದಷ್ಟು ತುಂಬ ಭಯಪಡ್ತೀವಿ, ಅಥವಾ ಭಯಪಡಿಸುವಂತಹ ಮೌಲ್ಯಗಳು ನಮ್ಮಲ್ಲಿ ಜಾಸ್ತಿ ಆಗ್ತವೆ. ಯಾರೋ ಒಬ್ಬರು ಹೇಳಿದರು ಅಂತೇಳಿ ಅದನ್ನು ನಂಬಿ ಅದನ್ನು ಆಚರಣೆ ಮಾಡುವಂತಹ ಇನ್ನೂ ಜನಸಾಮಾನ್ಯರು ಇನ್ನೂ ಸಹ ನಮ್ಮಲ್ಲಿದ್ದಾರೆ. ಅಂತಹ ಸಂದರ್ಭದಲ್ಲಿ ಈ ವೈಜ್ಞಾನಿಕ ಸಂಘಟನೆಗಳ ಮೂಲಕ ಗ್ರಹಣಗಳು ಕೇವಲ ಆಗಸದಲ್ಲಿ ಅಥವಾ ಬಾಹ್ಯಾಕಾಶ ಇರುವಂತಹ ಒಂದು ಸಾಮಾನ್ಯ ಘಟನೆಗಳಷ್ಟೇ. ಆ ಘಟನೆಗಳಿಗೆ ನಾವು ಅವೈದ್ಯವಾಗಿ ವೈಭವೀಕರಿಸಿ ಜನಸಾಮಾನ್ಯ ಭಯವನ್ನು ತುಂಬಿಸಿ ಅವರ ಅನೇಕ ಮೌಲ್ಯಗಳನ್ನ ತುಂಬ್ತಾ ಇರೋದು ನಿಜವಾಗ್ಲೂ ಖೇದನೀಯ ಸಂಗತಿ. ಆ ಸಂಗತಿಗಳನ್ನ ಹೋಗಲಾಡಿಸುವ ನಿಟ್ಟಿನಲ್ಲಿ ನಾವು ಈ ಚಂದ್ರಗ್ರಹಣದ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಲೇಬೇಕಾಗುತ್ತೆ. ಚಂದ್ರಗ್ರಹಣ ಅಥವಾ ಸೂರ್ಯಗ್ರಹಣ ಇರ್ಬೋದು, ಇವು ಆಕಾಶ ನಡೆಯುವಂಥ ಸಾಮಾನ್ಯ ಚಟುವಟಿಕೆಗಳು. ನಾಳೆ ಸೆಪ್ಟೆಂಬರ್ 7ನೇ ತಾರೀಕು ಪೂರ್ಣ ಚಂದ್ರಗ್ರಹಣ ನಡೆಯುತ್ತೆ. ಅವಾಗ ಚಂದ್ರ ಕೆಂಪಾಗಿ ಕಾಣುತ್ತೆ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಚಂದ್ರಗ್ರಹಣ ಅಂದರೆ ಸೂರ್ಯ ಮತ್ತು ಚಂದ್ರ ಅವರ ಮಧ್ಯೆ ಭೂಮಿ ಅಡ್ಡ ಬಂದಾಗ ನಡೆಯುವಂಥ ಒಂದು ಸಾಮಾನ್ಯ ಘಟನೆ. ಅಂದರೆ ಭೂಮಿ ಚಂದ್ರನ ಮೇಲೆ ಬೀಳುವಂಥ ನೆರಳನ್ನು ಸ್ವಲ್ಪ ಮಟ್ಟಿಗೆ ತಡೆ ಹಿಡಿಯುತ್ತೆ. ಅದು ಕಪ್ಪಾಗಿ ಅಥವಾ ಕೆಂಪು ಬಣ್ಣದಲ್ಲಿ ಕಾಣುತ್ತೆ. ಅದೇ ಚಂದ್ರಗ್ರಹಣ. ಸೂರ್ಯ, ಚಂದ್ರ, ಭೂಮಿ ಒಂದೇ ಸರಳ ರೇಖೆಯಲ್ಲಿ ಬಂದಾಗ ಉಂಟಾಗುವಂಥ ಒಂದು ನೈಸರ್ಗಿಕ ಘಟನೆ ಈ ಚಂದ್ರಗ್ರಹಣ. ಈ ಗ್ರಹಗಳು ಬಂದಾಗ ಅಥವಾ ಗ್ರಹಣಗಳು ಉಂಟಾದಾಗ ಪ್ರಕೃತಿಯಲ್ಲಿ ಸರ್ ಹೇಳಿದಂತೆ ಕೆಲವೊಂದು ಕಡೆಗಳು ಸಂಭವಿಸ್ಬೋದು. ಅಲ್ಲಿ ಬರುವಂಥ ಹಾನಿಕಾರಕ ನೇರಳಾತೀತ ಕಿರಣಗಳು ನಮ್ಮ ಮೇಲೆ ಪರಿಣಾಮ ಉಂಟು ಮಾಡ್ಬೋದು. ಹಾಗಂತ ನಾವೆಲ್ಲ ಮಾಡಿದ್ರೆ ಸರಿನಾ ಅಂತ ನೋಡಿದಾಗ ಅವೆಲ್ಲ ತಪ್ಪು. ನಾವೇನು ಮಾಡಬೇಕು, ಗ್ರಹಣಗಳು ಯಾಕೆ ಆಗ್ತದೆ, ಆ ಗ್ರಹಣದ ವೈಜ್ಞಾನಿಕ ನೆಲೆಯನ್ನು ಪರಿಶೀಲನೆ ಮಾಡಿಕೊಂಡು ಮಕ್ಕಳಲ್ಲಿ ವೈಜ್ಞಾನಿಕ ಜೊತೆಗೆ ಮೂಡಿಸುವಂತಹ ಕಾರ್ಯಪ್ರವೃತ್ತಿ ನಮ್ಮಲ್ಲಿ ಆಗಬೇಕೆ ಹೊರತು ಆ ಚಂದ್ರಗ್ರಹಣ ಏನೋ ಆಗುತ್ತೆ ಅಂತ ಹೇಳಿ ನಾವು ಮಕ್ಕಳಲ್ಲಿ ಅಥವಾ ಜನಸಾಮಾನ್ಯ ಭಯವನ್ನು ಮೂಡಿಸೋದು ಬೇಡ. ಹಾಗಾಗಿ ಈ ಚಂದ್ರಗ್ರಹಣ ಅಥವಾ ಸೂರ್ಯಗ್ರಹಣ ನಡೆದಾಗ ವಿಜ್ಞಾನಿಗಳು ಸಹ ಸಾಕಷ್ಟು ಕೆಲಸ ಇರುತ್ತೆ. ಇಲ್ಲಿ ಆ ನಿಸರ್ಗದಲ್ಲಿ ಏನು ನಡೆಯುತ್ತೆ, ಏಕೆಂದರೆ ಸಾವಿರಾರು ಮಿಲಿಯನ್ ಕಿಲೋಮೀಟರ್ ದೂರ ಇರುವಂತಹ ಆಕಾಶಕಾಯಗಳು ಮನುಷ್ಯರ ಮೇಲೆ ಪ್ರಭಾವ ಬೀರೋದು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ. ಆಗ ಆ ಹಿನ್ನೆಲೆಯಲ್ಲಿ ನಾವು ಆದಷ್ಟು ಜನಸಾಮಾನ್ಯರ ತಿಳುವಳಿಕೆ ಮೂಡಿಸುವ ನಿಟ್ಟಿನಲ್ಲಿ ನಾವು ಕಾರ್ಯಪ್ರವೃತ್ತರಾಗಿ ಆದಷ್ಟು ನಮ್ಮ ವೈಚಾರಿಕ ಚಿಂತೆಯನ್ನು ಮಕ್ಕಳಲ್ಲಿ ಬೆಳೆಸುವ ನಿಟ್ಟಿನಲ್ಲಿ ಈ ಚಂದ್ರಗ್ರಹಣ ಮೂಡಿ ಬರಲಿ. ನಾಳೆ ಇರುವಂಥ ಚಂದ್ರಗ್ರಹಣವನ್ನು ಪ್ರತಿಯೊಬ್ಬರು ವೀಕ್ಷಣೆ ಮಾಡ್ಬೋದು. ಪ್ರತಿಯೊಬ್ಬರು ಆ ಚಂದ್ರನನ್ನು ನೋಡಿ ಚಂದ್ರನ ಆ ನಡೆಯುವಂತಹ ಅಂದರೆ 9:50ರಿಂದ ಮಧ್ಯರಾತ್ರಿವರೆಗೂ ನಡೆಯುತ್ತೆ. ಆ ಘಟನೆ ನಾವೆಲ್ಲ ಸಂಪೂರ್ಣವಾಗಿ ತುಂಬಿಕೊಳ್ಳೋಣ. ನಿಸರ್ಗದ ವಿದ್ಯಮಾನವನ್ನು ಮಕ್ಕಳಿಗೆ ಪರಿಸುವ ನಿಟ್ಟಿನಲ್ಲಿ ಜನಸಾಮಾನ್ಯ ತಲುಪಿಸುವ ನಿಟ್ಟಿನಲ್ಲಿ ನಾವೆಲ್ಲರೂ ಕಾರ್ಯಪ್ರವೃತ್ತರಾಗಿ ವೈಜ್ಞಾನಿಕ ಚಿಂತೆಯನ್ನು ಮೂಡಿಸುವಂತಹ ವೈಜ್ಞಾನಿಕ ಚಂದ್ರಗ್ರಹಣ ಸೆಪ್ಟೆಂಬರ್ 7ನೇ ತಾರೀಕು ಆಗಲಿ ಅಂತೇಳಿ ನಮ್ಮ ಆಶಯ ಸರ್. ವಿಶೇಷವಾಗಿ ಮಕ್ಕಳು ಮತ್ತು ಗರ್ಭಿಣಿಯರು ಇವರೆಲ್ಲರೂ ಕೂಡ ನೋಡಬಾರ್ದು ಅನ್ನೋ ಮೌಢ್ಯ ಮತ್ತು ವಿಶೇಷವಾಗಿ ಗ್ರಾಮೀಣ ಭಾಗದಲ್ಲಿ ಹೆಚ್ಚಾಗಿರ್ತದೆ ಸರ್. ಈ ಬಗ್ಗೆ ತಮ್ಮ ಮೌಲಿಕ ಪ್ರತಿಕ್ರಿಯೆ. ಸಾಮಾನ್ಯವಾಗಿ ಇತ್ತೀಚೆಗೆ ನಾವು ನೋಡಿದಾಗ ಟಿವಿಯಲ್ಲಿ ಬರುವಂತಹ ಕೆಲವೊಬ್ಬರಿಂದ ಏನಾಗಿದೆಯಪ್ಪ ಇದು ಹೆಚ್ಚು ಮೌಲ್ಯಕ್ಕೆ ದೂಡಿದೆ. ಚಂದ್ರಗ್ರಹಣದಲ್ಲಿ ಸರ್ ಹೇಳಿದಂತೆ ಇಂತಹ ಯಾವುದೇ ರೀತಿ ಪರಿಣಾಮಗಳು ಉಂಟಾಗಲ್ಲ. ಆದರೆ ಖಗ್ರಾಸ ಸೂರ್ಯಗಳು ಉಂಟಾದಾಗ ಆ ಸೂರ್ಯನ ಬರುವಂಥ ಹಾನಿಕಾರಕ ನೇರಳಾತೀತ ಕಿರಣಗಳು ಪರಿಣಾಮ ಬೀರಬಹುದು. ಆ ಹಿನ್ನೆಲೆಯಲ್ಲಿ ಆದಷ್ಟು ನಾವು ಮುಂಜಾಗ್ರತೆ ಕ್ರಮ ವಹಿಸಬೇಕಾಗುತ್ತೆ. ಹಾಗಂತ ಉಳಿದವರು ಎಲ್ಲರೂ ಸಹ ನಾವು ಒಳಗಿರಬೇಕು ಅಂತ ಹೇಳಿರಲ್ಲ. ನಾವು ದೈನಂದಿನ ಕೆಲಸಗಳನ್ನ ಮಾಡಬೇಕು. ಯಾಕೆಂದರೆ ಪ್ರಕೃತಿ ನಡೆಯುವಂಥ ಸಾಮಾನ್ಯ ಘಟನೆ ಅಷ್ಟೇ. ಅದು ಅಂದರೆ ಪ್ರತಿ ವರ್ಷ ಪ್ರತಿ ತಿಂಗಳು ಸಹ ನಡೆಯುವಂಥ ಸಾಮಾನ್ಯ ಪ್ರಕ್ರಿಯೆಗಳು ಅಷ್ಟೇ ಹೊರತು ಅದಕ್ಕೆ ವಿಶೇಷವಾದ ಅರ್ಥವನ್ನು ಕಲ್ಪಿಸಿ ಜನಸಾಮಾನ್ಯರು ಹಿಂಗೆ ಮಾಡಬೇಕು ಅಂತ ಹೇಳ್ತಿರೋದು ತಪ್ಪು ಅಂತ ನಮ್ಮ ಭಾವನೆ. ಹಾಗಾಗಿ ಜನಸಾಮಾನ್ಯರು ಮಾಮೂಲಿಯಾಗಿ ಏನು ಕೆಲಸ ಮಾಡ್ತಾರೋ ಪ್ರತಿನಿತ್ಯ ಆ ಕೆಲಸ ಮಾಡ್ಕೊಂಡು ಹೋದರೆ ಚಂದ್ರಗ್ರಹಣ ತನ್ನಷ್ಟು ತಾನೇ ಮುಂದುವರಿಯುತ್ತೆ ಅಷ್ಟೇ ಸರ್. ವೈಜ್ಞಾನಿಕವಾಗಿ ವೈಚಾರಿಕವಾಗಿ ಮೌಲಿಕವಾದಂಥ ಮಾತನ್ನು ಹಂಚ್ಕೊಂಡ್ರಿ ಸರ್. ತಮ್ಮ ಮೌಲಿಕವಾದ ಧನ್ಯವಾದ. ನಮ್ಮ ಕೇಳಿಗರಿಗೆ ಮತ್ತು ಸಾಮಾಜಿಕ ಜಾಲತಾಣಗಳ ಮೂಲಕ ಬೆಂಬಲಿಸುವಂಥ ಆಕಾಶವಾಣಿ ಕೇಳಿಗರಿಗೆ ಎಲ್ಲರಿಗೂ ಮೊದಲನೇದಾಗಿ ನಮಸ್ಕಾರ. ಇವತ್ತು ಇಡೀ ಪ್ರಪಂಚವನ್ನು ಜ್ಞಾನ ಆಡ್ತಾ ಇದೆ. ಆ ನಿಟ್ಟಿನಲ್ಲಿ ನಾವು ಇವತ್ತಿನ ಚಂದ್ರಗ್ರಹಣದ ಬಗ್ಗೆ ಮಾಹಿತಿಯನ್ನು ನೀಡೋದಾದರೆ, ಮಾತುಗಳನ್ನು ಆಡೋದಾದರೆ, ಇದು ಒಂದು ಪ್ರಾಕೃತಿಕವಾಗಿ ನಡೀತಕ್ಕಂತಹ ಒಂದು ಕೌತುಕ ಕ್ರಿಯೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ.
ಇದನ್ನು ನಾವು ಮಕ್ಕಳಿಗೆ ಮತ್ತು ಜನಸಾಮಾನ್ಯರಿಗೆ ವೈಜ್ಞಾನಿಕ ದೃಷ್ಟಿಕೋನದಲ್ಲಿ ನಾವು ವಿಚಾರಗಳನ್ನು ತಿಳಿಸ್ಬೇಕೇ ವಿನಃ ಮೌಢ್ಯದ ನಿಟ್ಟಿನಲ್ಲಿ ನಾವು ಕರ್ಕೊಂಡು ಹೋಗಬಾರ್ದು ಅಂತಕ್ಕಂಥ ಹಿನ್ನೆಲೆಯಲ್ಲಿ ನಾವಿವತ್ತು ಎಲ್ಲರ ಚರ್ಚೆಯನ್ನು ಗಮನಿಸಿ ನಾನು ಹೇಳೋದೇನಪ್ಪ ಅಂತಂದರೆ ಇದು ಪೂರ್ಣ ಚಂದ್ರಗ್ರಹಣ ಭಾರತದಲ್ಲಿ ಹಾಗೂ ಕಡೆ ಗೋಚರಿಸೋದ್ರಿಂದಾಗಿ ಇದನ್ನ ಬ್ಲಡ್ ಮೂನ್ ಅಂತೇಳಿ ಕರೀತಾ ಇದ್ದಾರೆ. ಆ ರಕ್ತ ಚಂದನದ ಕಲರ್ನಲ್ಲಿ ಹಾಗೂ ತಾಮ್ರ ವರ್ಣದಲ್ಲಿ ಈ ಚಂದ್ರಗ್ರಹಣ ತುಂಬ ಸೂಕ್ತವಾಗಿ ಕಾಣ್ತದೆ ಅಂತಕ್ಕಂಥದ್ದು ಒಂದು ಸುವಿಚಾರ. ಯಾಕೆ ಅಂದರೆ ನಾವು ಭಯವನ್ನು ಉಂಟು ಮಾಡ್ತಾ ಇದ್ದೇವೆ. ನಾವು ಈ ಮಾಧ್ಯಮಗಳ ಮಾಯಾಲೋಕದಲ್ಲಿ ನಾವಿವತ್ತು ಬದುಕ್ತಾ ಇರೋದ್ರಿಂದ, ಅವುಗಳ ಒಳಗಡೆ ನಾವು ಜೀವಿಸ್ತಾ ಇರೋದ್ರಿಂದ ನಾವು ಒಂದಿಷ್ಟು ಭಯವನ್ನ ಒಂದು ಕಡೆಗೆ ನೋಡ್ತಾ ಇದ್ರೆ ಇನ್ನೊಂದು ವೈಜ್ಞಾನಿಕ ದೃಷ್ಟಿಕೋನಗಳನ್ನು ಕೂಡ ನಾವು ಈ ಮಾಧ್ಯಮಗಳಲ್ಲಿ ಕಾಣ್ತಾ ಇದ್ದೇವೆ. ಆ ನಿಟ್ಟಲ್ಲಿ ನಾನು ನೋಡೋದಾದ್ರೆ ನಿನ್ನೆ ಮೊನ್ನೆಯಿಂದ ನ್ಯೂಸ್ಗಳಲ್ಲಿ ಬರ್ತಾ ಇದೆ, ಮಕ್ಕಳು ಹಾಗೂ ವಯಸ್ಸಾದವರು ರೋಗಕ್ಕೆ ತುತ್ತಾದಂಥವರು ಹೊರಗಡೆ ಬರಬಾರ್ದು, ಊಟವನ್ನು ಸೇವನೆ ಮಾಡಬಾರ್ದು, ಹೀಗೆ ಹಲವಾರು ನಿಯಮಗಳನ್ನು ಹೇಳ್ತಾ ಇರೋದು ಅದು ಒಳ್ಳೆಯದು. ಯಾಕೆಂದರೆ ಇದ್ದಾಗ ಇಂತಹ ಒಂದು ವ್ಯವಸ್ಥೆಗಳಿಗೆ ನಾವು ಒಳಪಡಬೇಕಾಗತ್ತೆ. ಆ ನಂತರದಲ್ಲಿ ಮಕ್ಕಳಿಗೆ ನಾವು ನೋಡೋದಾದರೆ ಆ ಒಂದು ಪ್ರಕೃತಿಯಲ್ಲಿ ನಡೀತಕ್ಕಂತಹ ಕೌತುಕಗಳನ್ನು ನಾವು ವೀಕ್ಷಣೆ ಮಾಡಬೇಕು. ಯಾಕೆಂದರೆ ನೆಹರು ಪ್ಲಾನೆಟೋರಿಯಂನಲ್ಲಿ ಅಲ್ಲಿಯ ವಿಚಾರವನ್ನು ನಾವು ಗಮನಿಸಿದಾಗ 80% ಜನ ಇದನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಬರಿಗಣ್ಣಿನಲ್ಲಿ ನೋಡಬಹುದು, ಸುಮಾರು 700 ಕೋಟಿ ಜನ ಬರಿಗಣ್ಣಿನಲ್ಲಿ ನೋಡಬಹುದು ಅನ್ನೋ ವಿಚಾರವನ್ನು ಇವತ್ತು ಹೇಳ್ತಾ ಇದ್ದಾರೆ. ನಿಜವಾಗ್ಲೂ ಈ ವಿಸ್ಮಯವನ್ನು ನಾವೆಲ್ಲರೂ ಕಣ್ತುಂಬಬೇಕು. ಆ ನಿಟ್ಟಲ್ಲಿ ಮಕ್ಕಳಿಗೆ ಮತ್ತು ಜನಸಾಮಾನ್ಯರಲ್ಲಿ ಇವತ್ತು ಶಿಕ್ಷಣ ನಮ್ಮನ್ನೆಲ್ಲ ಆಳ್ತಾ ಇದೆ, ಮೌಢ್ಯತೆ ಅಲ್ಲ. ಈ ಶಿಕ್ಷಣದ ನಿಟ್ಟಿನಲ್ಲಿ ನಾವು ನೋಡೋದಾದ್ರೆ ಮಕ್ಕಳಲ್ಲಿ ಮತ್ತು ಇದರಲ್ಲಿ ಟೆಲಿಸ್ಕೋಪ್ಗಳ ಮೂಲಕ ಸೌರವ್ಯೂಹದಲ್ಲಿ ಆಕಾಶಕಾಯದಲ್ಲಿ ನಡೀತಕ್ಕಂತಹ ಈ ಚಂದ್ರಗ್ರಹಣ ಅಂತಕ್ಕಂಥದ್ದು ಒಂದು ಪಥಗಳ ಬದಲಾವಣೆ. ಇದು ಈ ಪಥಗಳ ಬದಲಾವಣೆಯ ನಿಟ್ಟಲ್ಲಿ ಹೇಳೋದಾದ್ರೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಪ್ರಾಕೃತಿಕವಾಗಿ ಒಂದಿಷ್ಟು ವಿಕೋಪಗಳು ಉಂಟಾಗ್ತದೆ, ಅದು ಸಹಜ. ಅದರಿಂದನೇ ಆಗೋಯ್ತು ಅಂತಕ್ಕಂಥದ್ದು ಒಂದಿಷ್ಟು ವಿಭಿನ್ನ ವಿಚಾರಗಳು. ಹಾಗಾಗಿ ಈಗ ಪ್ರಾಕೃತಿಕವಾಗಿ ಸ್ವಲ್ಪ ಪಥಗಳು ಬದಲಾವಣೆ ಆದಾಗ ಆಗ್ತಕ್ಕಂತಹ ಪ್ರಾಕೃತಿಕ ವಿಕೋಪಗಳನ್ನು ನಾವು ಮೊನ್ನೆ ತಾನೇ ಆಫ್ಘಾನಿಸ್ತಾನದಲ್ಲಿ ನಡೆದಂತಹ ಭೂಕಂಪವನ್ನು ನಾವು ಉದಾಹರಣೆಯಾಗಿ ತಗೋಬಹುದು ಪ್ರಸ್ತುತ ದಿನಕ್ಕೆ. ಹೀಗೆ ಒಂದಿಷ್ಟು ಗುರುತ್ವಾಕರ್ಷಣ ಬಲದಲ್ಲಿ ವ್ಯತ್ಯಾಸಗಳಾದಾಗ ಸಹಜವಾಗಿ ಆಗ್ತಕ್ಕಂಥದ್ದು ಈ ಕ್ರಿಯೆಗಳು. ಇದಕ್ಕೆ ನಾವೆಲ್ಲರೂ ಯಾಕಂದ್ರೆ ಪ್ರಕೃತಿಯ ಒಳಗಡೆ ನಾವಿರೋದ್ರಿಂದ ಸಹಜವಾಗಿ ಸ್ವೀಕರಿಸಬೇಕಾಗಿರ್ತಕ್ಕಂಥದ್ದು ಇಂದಿನ ಪ್ರಸ್ತುತ ದಿನದ ವಿಚಾರ. ಇದನ್ನ ವೈಭವೀಕರಿಸಿ ಇದರ ವಿಚಾರಗಳನ್ನ ಬೇರೆ ಕಡೆ ಬದಲಾವಣೆ ಮಾಡ್ತಕ್ಕಂಥದ್ದು ಒಂದು ಮೌಢ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು ಅಂತ ನನ್ನ ಒಂದು ಅಭಿಪ್ರಾಯ. ಖಂಡಿತವಾಗಿ ತಮ್ಮ ಮೌಲಿಕವಾದಂಥ ಪ್ರತಿಕ್ರಿಯೆಗಾಗಿ ಧನ್ಯವಾದಗಳು. ಇದೀಗ ನಮ್ಮೊಂದಿಗೆ ಜೊತೆಯಾಗಿದ್ದಾರೆ ಶ್ರೀಯುತ RG ವಿನಾಯಕ್ ಅವರು. ಶ್ರೀಯುತರು ವಿಶೇಷವಾಗಿ ನಗರದ ನಾಗರಿಕರಿಗೆ ಮತ್ತು ನಮ್ಮೆಲ್ಲ ಕೇಳುಗರಿಗೆ ಮತ್ತು ಸಾಮಾಜಿಕ ಜಾಲತಾಣಗಳ ಮೂಲಕ ಬೆಂಬಲಿಸುವಂಥ ವೀಕ್ಷಕರಿಗೂ ಕೂಡ ನಾಳಿನ ಚಂದ್ರಗ್ರಹಣ ಕುರಿತ ತಮ್ಮ ಮೌಲಿಕವಾದಂಥ ಪ್ರತಿಕ್ರಿಯೆ. ಎಲ್ಲರಿಗೂ ನಮಸ್ಕಾರಗಳು. ನಾಳೆ ಚಂದ್ರಗ್ರಹಣ ನಡೀತಾ ಇದೆ, ಅದರ ಒಂದು ಚರ್ಚೆ ಕೂಡ ಇವತ್ತು ಆಗ್ತಾ ಇದೆ. ಆದರೆ ನಾವು ಚಂದ್ರಗ್ರಹಣ ನಾವು ವೈಜ್ಞಾನಿಕವಾಗಿ ಮತ್ತು ನಾವು ಆಧ್ಯಾತ್ಮಿಕವಾಗಿ ಎರಡನ್ನೂ ನೋಡಿದಾಗ ಅದರಲ್ಲಿ ಕೆಲವೊಂದು ಅದರದೇ ಆದಂಥ ಒಂದು ವೈಜ್ಞಾನಿಕ ನಿಲುವುಗಳಿದ್ದಾವೆ. ಏನು ನಾವು ಈ ಚಂದ್ರ ಮತ್ತೆ ಏನು ಈ ಸೂರ್ಯನ ನಡುವೆ ಭೂಮಿ ಹಾದು ಹೋದಾಗ ಆ ಒಂದು ನಡೆಯುವಂಥ ಒಂದು ಘಟನೆ ಇದು. ಇದನ್ನ ನಾವು ವೈಜ್ಞಾನಿಕವಾಗಿ ನೋಡಿದಾಗ, ಆದರೆ ಇದರಿಂದ ನಮಗೆ ಏನು ವೈಬ್ರೇಷನ್ ಆಗುತ್ತೆ ನಮ್ಮ ಭೂಮಿ ಮೇಲೆ ಅಂದಾಗ ಪ್ರತಿಯೊಂದು ನಮ್ಮ ಭೂಮಿಗೆ ಹೆಂಗೆ ಒಂದು ಗುರುತ್ವಾಕರ್ಷಣೆ ಇದೆಯೋ ಪ್ರತಿಯೊಂದು ಗ್ರಹಗಳು ಪ್ರತಿಯೊಂದು ಇದಕ್ಕೂ ಕೂಡ ಒಂದು ಗುರುತ್ವಾಕರ್ಷಣೆ ಇದೆ. ಅದು ಕೂಡ ನಾವು ಚಂದ್ರ ಅಂದ್ರೆ ಮನಸ್ಸು ಅಂತ ನಾವು ಈ ಒಂದು ಜ್ಯೋತಿಷ್ಯದ ಪ್ರಕಾರ ನಾವು ಕರಿತೀವಿ. ಪ್ರತಿದಿನ ನಾವು ಒಂದು ಮನಸ್ಸು ಕೂಡ ಒಂದು ತರ ಇರಲ್ಲ, ಚಂಚಲ ಆಗ್ತಾ ಇರುತ್ತೆ. ಅಂದ್ರೆ ಪ್ರತಿ ಒಂದು ಬದಲಾವಣೆ ಆದಾಗ ಚಂದ್ರ ಎಲ್ಲಿ ಒಂದೊಂದು ರಾಶಿಗಳು ಒಂದೊಂದು ಇದರಲ್ಲಿ ಹೋದಾಗ ಆ ಮನಸ್ಸು ಕೂಡ ಅದೇ ರೀತಿ ಬದಲಾಗ್ತಾ ಇರುತ್ತೆ. ಆ ರೀತಿಯಾಗಿ ಒಂದು ಪ್ರಭಾವವನ್ನು ಕೂಡ ಈ ಚಂದ್ರ ಕೂಡ ನಾವು ಒಂದು ಮನುಷ್ಯನ ಮೇಲೆ ಮತ್ತು ಈ ಜೀವಿ ಮತ್ತು ಸಂಕುಲಗಳ ಮೇಲೆ ಬೀಳುತ್ತೆ ಅನ್ನೋದು ನಾವು ಇಲ್ಲಿ ಒಪ್ಪಬೇಕಾಗುತ್ತೆ. ಹಾಗಾಗಿ